ಹೈ ಲೈಫ್ನಲ್ಲಿ ಬೆಂಗಳೂರಲ್ಲಿ ನಡೆಯುವಂತಹ ಸಾಕಷ್ಟು ರಿಚ್ ಆ್ಯಂಡ್ ಬಿಂದಾಸ್ ಮದುವೆಗಳನ್ನು ನೋಡಿದ್ದೀರಾ. ಇವತ್ತು ಕೂಡ ಅಂಥದ್ದೇ ಒಂದು ಸ್ಪೆಷಲ್ ಮದುವೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಜೊತೆಗೆ ಸಿಂಗಾಪುರ್ ಫುಡ್ನ ಟೇಸ್ಟ್ ಹೇಗಿದೆ ಅಂತಾನೂ ನೋಡೋಣ ಬನ್ನಿ. ಇದು ನಮ್ ಸಿಟಿಯ ರಾಯಲ್ ವೆಡ್ಡಿಂಗ್ ನಲ್ಲೊಂದು. ಪ್ಯಾಲೇಸ್ ಗ್ರೌಂಡ್ನ ನಲ್ಲಪಾಡ್ ಪೆವಿಲಿಯನ್ನಲ್ಲಿ ಈ ಸುಂದರ ಜೋಡಿಯ ಮದುವೆ ಅದ್ದೂರಿಯಾಗಿ ನೆರವೇರಿತ್ತು. ಮಹಾವೀರ್ ಹಾಗೂ ಪ್ರಿಯಾಂಕಾ ದಂಪತಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿತೈಷಿಗಳು ಆಗಮಿಸಿ ವಿಶ್ ಮಾಡಿದ್ರು. ಮನೆಯ ಹಿರಿಯರ ಕಾಲುಗಳನ್ನ ಮುಟ್ಟುತ್ತಾ ಈ ಕ್ಯೂಟ್ ಪೇರ್ ಆಶೀರ್ವಾದ ಪಡೆದುಕೊಂಡ್ರು. ಬ್ಲಾಕ್ ಸೂಟ್ನಲ್ಲಿ ಮಹಾವೀರ್ ಇದ್ರೆ ಇದಕ್ಕೆ ಮ್ಯಾಚಿಂಗ್ ಎಂಬಂತೆ ರೆಡ್ ಅಂಡ್ ಡಾರ್ಕ್ ಬ್ಲೂ ಗಾಗ್ರಾದಲ್ಲಿ ಹುಡುಗಿ ಪ್ರಿಯಾಂಕಾ ಫುಲ್ ಮಿಂಚಿದ್ರು. ಇವರಿಬ್ಬರ ಪೇರ್ ಮೇಡ್ ಇನ್ ಹೆವೆನ್ ತರ ಇತ್ತು. ಈ ರಿಚ್ ಮದುವೆಯ ಅಡುಗೆ ಮನೆಯಲ್ಲಿ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಸಪ್ಲೈ ಮಾಡಿದ್ರೆ, ಇನ್ನೊಂದ್ ಕಡೆ ವೆರೈಟಿ ಹಣ್ಣುಗಳು, ಇನ್ನು ಮಕ್ಕಳ ಫೇವರೇಟ್ ಚಾಟ್ಸ್ ಜೊತೆ ನಾರ್ತ್ ಇಂಡಿಯನ್ ಫುಡ್ ಕೂಡ ಇತ್ತು. ನಮ್ಮ ಬೆಂಗಳೂರು ಫುಡ್ಗೆ ಸಖತ್ ಫೇಮಸ್. ನಾವು ಲಲಿತ್ ಅಶೋಕ್ ಹೋಟೆಲ್ನ ಓಕೋ ರೆಸ್ಟೋರೆಂಟಲ್ಲಿ ಇದ್ದೀವಿ. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಸಿಂಗಾಪುರ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಸಿಂಗಾಪುರ್ ಏನಕ್ಕೆ ಫೇಮಸ್ ಅಂದರೆ ಸ್ಟ್ರೀಟ್ ಫುಡ್ಗೆ ಸಖತ್ ಫೇಮಸ್. ಸೊ ಇಲ್ಲಿ ಕೂಡ ಓಕೋ ರೆಸ್ಟೋರೆಂಟ್ನಲ್ಲಿ ಸಿಂಗಾಪುರ್ ಸ್ಟ್ರೀಟ್ ಸೆಟಪ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಎಂಥ ವೆರೈಟಿ ಫುಡ್ ಸಿಗುತ್ತೆ ಅಂತ. ಇದು ನಮ್ಮ ಬೆಂಗಳೂರು ಸಿಟಿಯ ಒಂದು ಬೆಸ್ಟ್ ಮತ್ತು ಓಲ್ಡ್ 5 ಸ್ಟಾರ್ ಹೋಟೆಲ್. ಇಲ್ಲಿ 6ನೇ ಮಹಡಿಯಲ್ಲಿರುವ ಓಕೋ ರೆಸ್ಟೋರೆಂಟ್. ಇದರ ಆಂಬಿಯನ್ಸ್ ನ ನೋಡಿದ್ರೆ ಸಿಂಗಾಪುರ್ನಲ್ಲಿದ್ದೇವೇನೋ ಅನ್ನೋ ಫೀಲ್ ಕೊಡುತ್ತೆ. ಸಿಂಗಾಪುರಿಯನ್ಸ್ ತಿನ್ನೋದು ಸಖತ್ ಸ್ಪೈಸಿ ಫುಡ್. ಇವರು ಜಾಸ್ತಿ ಇಷ್ಟಪಡೋದು ಸೀ ಫುಡ್. ಏಕೆಂದ್ರೆ ಸಿಂಗಾಪುರ್ ಕೋಸ್ಟಲ್ ಜಾಗದಲ್ಲಿದೆ. ಅಲ್ಲಿನ ಜನ ಬೀಫ್, ಪೋರ್ಕ್, ಮಟನ್ ಮತ್ತು ಚಿಕನ್ ನಾನ್ ವೆಜ್ ಡಿಶ್ ನ ತಿನ್ನೋಕೆ ತುಂಬಾ ಇಷ್ಟಪಡ್ತಾರೆ. ಈ ಎಲ್ಲ ಡಿಶ್ ನ ಶೆಫ್ ನೇತೃತ್ವದಲ್ಲಿ ಪ್ರಿಪೇರ್ ಮಾಡಲಾಗಿದೆ. ಶೆಫ್ ಸಂಜೀವ್ ಇದ್ದಾರೆ. ಇವರು ಸಿಂಗಾಪುರ್ ಫುಡ್ ಫೆಸ್ಟ್ನ ಮೇನ್ ಶೆಫ್. ಇವ್ರ ಹತ್ರ ಸ್ಪೆಷಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್, ಟೆಲ್ us about Singapore Food Festival speciality. Yeah, basically this is all street food which is I bring from the Singapore to put it in our buffet like a chili crab. This is a special food which is you'll get the street side of Singapore. Plus you will get a daytime at dim sum and steamboat. Steamboat is especially things is which is available in Singapore in street side. And roti jala is there, and you'll get that roti chennai also along with the pork curry and chicken curry. This is a specialty things is in Singapore. I just bring from Singapore to put in Lalit Ashok Bangalore in Oko to show our guests and clientele, which they are very much happy with this. Okay, what kind of food does Singaporeans prefer? Is it very spicy or blonde? Yeah, they are like very much spicy, and especially that chili crab, Singapore chili crab is very spicy, and steamed fish. So what is the response you've got from the Bangaloreans? 99% they are very much enjoy this. If you came yesterday, you could see entire guest is enjoying like anything. ಓಕೆ, ನಾವೀಗ ಮಂಗೋಲಿಯನ್ ಕೌಂಟ್ರಲ್ಲಿ ಇದ್ದೀವಿ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸಾಕಷ್ಟು ವೆರೈಟಿ ಆಫ್ ವೆಜಿಟೇಬಲ್ಸ್ ಮತ್ತು ನಾನ್ ವೆಜ್ ಐಟಮ್ಸ್ ಇದೆ. ನಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ಸೆಲೆಕ್ಟ್ ಮಾಡಿಬಿಟ್ಟು ಶೆಫ್ಗೆ ಕೊಟ್ಟರೆ 2 ಅಥವಾ 3 ನಿಮಿಷದೊಳಗಡೆ ನಮ್ಮ ಡಿಶ್ ರೆಡಿ. ಸೊ ನನಗೆ ಇವಾಗ ನೂಡಲ್ಸ್ ವೆಜಿಟೇರಿಯನ್ ಡಿಶ್ ಬೇಕು. ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಶೆಫ್ ಅಂತ. ಸೊ ಫೈನಲಿ ನನ್ನ ವೆಜಿಟೇರಿಯನ್ ನೂಡಲ್ಸ್ ಡಿಶ್ ರೆಡಿ ಆಗಿದೆ. ಇದನ್ನು ಚಾಪ್ ಸ್ಟಿಕ್ಕಲ್ಲಿ ತಿನ್ನಬೇಕು. ಟ್ರೈ ಮಾಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ. ಸಿಂಗಾಪುರ್ನಲ್ಲಿ ಡೆಸರ್ಟ್ಸ್ ತುಂಬಾ ಫೇಮಸ್. ಸೊ ನಾನಿವತ್ತು ಫೇಮಸ್ ಸಿಂಗಾಪುರಿಯನ್ ಡೆಸರ್ಟ್ ಬನಾನಾ ಸ್ಟೀಮ್ ಕೇಕ್ನ ಟ್ರೈ ಮಾಡ್ತೀನಿ. ಡೆಸರ್ಟ್ ತುಂಬಾ ಡಿಫ್ರೆಂಟ್. ಯಾಕಂದರೆ ಯೂಶಲಿ ಎಲ್ಲ ಡೆಸರ್ಟ್ಸ್ ಕೋಲ್ಡ್ ಆಗಿರುತ್ತೆ, ಇದು ತುಂಬಾ ಹಾಟ್ ಆಗಿದೆ.
ಓಕೆ, ಇದು ಸಿಂಗಾಪುರ್ ಹಾಟ್ ಡೆಸರ್ಟ್ ಕ್ರೇಪ್ ಪ್ಯಾನ್ ಕೇಕ್. ನೋಡೋಣ ಬನ್ನಿ ಹೇಗಿದೆ. ಇದು ನೋಡಕ್ ದೋಸೆ ತರಾನೇ ಇದೆ, ಆದ್ರೆ ತಿಂದು ನೋಡೋಣ ಹೇಗಿದೆ ಅಂತ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಇಲ್ಲಿಗೆ ಬಂದಿರೋ ಗ್ರಾಹಕರನ್ನ ತಮ್ಮ ಇಂಗ್ಲಿಷ್ ಹಾಡುಗಳನ್ನ ಹಾಡ್ತಾ ಎಂಟರ್ಟೈನ್ ಮಾಡ್ತಿದ್ರು ಸಿಂಗರ್ ಚಾಂದಿನಿ. ಇಷ್ಟು ವೆರೈಟಿ ಫುಡ್ನ ಸಿಂಗಾಪುರಕ್ಕೆ ಹೋಗದೆ ಇಲ್ಲೇ ಬೆಂಗಳೂರಿನಲ್ಲಿ ತಿನ್ನೋಕೆ ಕೇವಲ 1600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಸಿಂಗಾಪುರದ ಫುಡ್ ಮತ್ತು ಆಂಬಿಯನ್ಸ್ನ ಎಂಜಾಯ್ ಮಾಡಬಹುದು. ನಾನಂತೂ ಈ ವೆರೈಟಿ ಸಿಂಗಾಪುರ್ ಫುಡ್ನ ಸಖತ್ ಎಂಜಾಯ್ ಮಾಡಿದೆ. ನಿಮಗೂ ಕೂಡ ಇದನ್ನೆಲ್ಲ ಟೇಸ್ಟ್ ಮಾಡಬೇಕು ಅನ್ಸಿದ್ರೆ ಒಮ್ಮೆ ಈ ರೆಸ್ಟೋರೆಂಟ್ಗೆ ಬನ್ನಿ. ಫ್ಯಾಷನ್ ಶೋ, ಬಾಲಿವುಡ್ ಸ್ಟಾರ್ಸ್ನ ಬಿಂದಾಸ್ ಮಾತು, ಜೊತೆಗೆ ಸಿಂಗಾಪುರ್ ಫುಡ್ ಟೇಸ್ಟು ಸಖತ್ತಾಗಿತ್ತಲ್ವಾ? ಇದು ಈ ವಾರದ ಹೈ ಲೈಫ್. ಮತ್ತಷ್ಟು ಕಲರ್ಫುಲ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಮುಂದಿನ ವಾರ ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.